ಹಾಯ್ ಸ್ನೇಹಿತರೆ ನಮಸ್ಕಾರ. ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಪ್ರಭು ಶೆಟ್ಟಿ ಫುಡ್. ಯಾರು ಬೆಲ್ ಬಟನ್ ಒತ್ತಿಲ್ಲೋ ಫಸ್ಟ್ ರಪ ರಪ ಅಂತ ಬೆಲ್ ಬಟನ್ ಒತ್ತಿಬಿಡಿ. ಇವತ್ತು ದಮ್ ಸಾವಿಗೆ ಉಪ್ಪಿಟ್ಟು ಮಾಡೋಣ. ಸಖತ್ತಾಗಿರುತ್ತೆ ಬ್ರೇಕ್ಫಾಸ್ಟ್ಗೆ ಅಥವಾ ಡಿನ್ನರ್ಗೂ ಸೂಪರ್ ಆಗಿರುತ್ತೆ. ಚಟ್ನಿ ಜೊತೆಯಲ್ಲಿ ಸಾಂಬಾರ್ ಜೊತೆಯಲ್ಲಿ ಒಂದ್ಸಲ ಮನೆ ಟ್ರೈ ಮಾಡಿ, ಟೇಸ್ಟ್ಗೆ ಕಳೆದೋಗ್ತೀರಾ. ಶುರು ಮಾಡೋಣ. ಸ್ಟವ್ ಮುಂದೆ ನಿಂತಿರೋವಾಗ ಲವ್ವಿಂದ ಕುಕ್ ಮಾಡಿ. ಸುಮಾರು ಅಡುಗೆನೂ ಸೂಪರ್ ಆಗಿರುತ್ತೆ. ಬಿಸಿ ಬಿಸಿ ಕಾಯುವ ಬಾಣಲಿಯಲ್ಲಿ 3 ಸ್ಪೂನ್ ಎಣ್ಣೆ ಬಿಡಿ. ಕಡಲೆ ಬೀಜ ಒಂದು 20 ಕಡಲೆ ಬೀಜ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಎಣ್ಣೆಯಲ್ಲಿ ಚೆನ್ನಾಗಿ ಕಡಲೆ ಬೀಜನ ಫ್ರೈ ಮಾಡಿ. ಕಡಲೆಬೇಳೆ ಉದ್ದಿನಬೇಳೆ ಅಷ್ಟು ಹಾಕಿ ಅದನ್ನು ಎಣ್ಣೆ ಜೊತೆಲಿ ಫ್ರೈ ಮಾಡಿ. ಮೂರೂ ಎಣ್ಣೆಯಲ್ಲಿ ಫ್ರೈ ಆಯಿತು ಅಂದರೆ ತುಂಬ ಚೆನ್ನಾಗಿರುತ್ತೆ. ಅರ್ಧ kg ಅಷ್ಟು ರವೆ ತಗೊಳ್ಳಿ. ರವೆನೂ ಎಣ್ಣೆ ಕಡಲೆ ಬೀಜ ಕಡಲೆಬೇಳೆ ಅಷ್ಟು ಜೊತೆಲೂ ಚೆನ್ನಾಗಿ ಫ್ರೈ ಮಾಡಿ. ಫ್ರೈ ಎಷ್ಟು ಚೆನ್ನಾಗಾಗುತ್ತೋ ಬ್ರೌನ್ ಕಲರ್ ಥರ ಆಗಲಿ ಫ್ರೈ ಆಯಿತು ಅಂದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೈಡ್ಗೆ ಎತ್ತಿಕೊಳ್ಳಿ. ಫ್ರೈ ಮಾಡಿರೋದನ್ನ ಎತ್ತಿ ಒಂದು ಪ್ಲೇಟಲ್ಲಿ ಸೈಡ್ಗೆ ಎತ್ತಿಕೊಳ್ಳಿ. ಅದೇ ಬಾಣಲಿಯಲ್ಲಿ ಅರ್ಧ kg ಸಾವಿಗೆ ತಗೊಳ್ಳಿ. ಸ್ವಲ್ಪ ಒಂದು ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ. ಬ್ರೌನ್ ಕಲರ್ ಆಗಲಿ ಸೈನಾ ಚೆನ್ನಾಗಿ ಫ್ರೈ ಮಾಡಿ. ಫ್ರೈ ಆಯಿತು ಟೇಸ್ಟ್ ಚೆನ್ನಾಗಿರುತ್ತೆ. ಅದನ್ನು ಸೈಡಿಗೆ ಎತ್ತಿಕೊಳ್ಳಿ. ಅದೇ ಬಾಣಲಿಯಲ್ಲಿ ರಪ ಅಂತ ಒಂದು 3 ಸ್ಪೂನ್ ಎಣ್ಣೆ ಬಿಡಿ. ಎಣ್ಣೆ ಸ್ವಲ್ಪ ಜಾಸ್ತಿ ಇರಲಿ. ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಕಿ. ಸಾಸಿವೆ ಆದಮೇಲೆ ಈರುಳ್ಳಿ ಎರಡು ಈರುಳ್ಳಿ ಸ್ಲೈಸಾಗಿ ಕಟ್ ಮಾಡಿಕೊಂಡು ಈರುಳ್ಳಿ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ. ಈರುಳ್ಳಿ ಜಾಸ್ತಿ ಬೇಯಬಾರ್ದು, ಟೇಸ್ಟ್ ಚೆನ್ನಾಗಿರಲ್ಲ. ಹಸಿಮೆಣಸಿನ್ಕಾಯಿ ಒಂದು 3 ರಿಂದ 4 ಮಾತ್ರ ಹಾಕಿ. ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಇರಲಿ, ಶುಂಠಿ ಸ್ವಲ್ಪ ಕಡಿಮೆ ಇರಲಿ. ಚಚ್ಬಿಟ್ಟು ಹಾಕಿ. ಕರಿಬೇವು ಒಂದು 10 ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಸ್ವಲ್ಪ ಫ್ರೈ ಆಗಲಿ, ಜಾಸ್ತಿ ಬೇಯಬಾರ್ದು. ಉಪ್ಪಿಟ್ಟಿಗೆ ಜಾಸ್ತಿ ಬೆಂದರೆ ಚೆನ್ನಾಗಿರಲ್ಲ. ಬೀನ್ಸ್ ಬಂದು ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಂಡಿರೋ ಬೀನ್ಸ್ ಹಾಕಿ. ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಂಡಿರೋ ಕ್ಯಾರೆಟ್ ಹಾಕಿ ಫ್ರೈ ಮಾಡಿ. ಸ್ವಲ್ಪ ಹೊತ್ತು ಫ್ರೈ ಮಾಡಿ ಎಣ್ಣೆಯಲ್ಲಿ. ಅಷ್ಟೂ ರೆಡ್ ಕ್ಯಾಪ್ಸಿಕಮ್ ಸ್ಲೈಸಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಅದೇ ಥರ ಎಲ್ಲೋನು ಸ್ಲೈಸಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಅದೇ ಥರ ಗ್ರೀನೂ ಸ್ಲೈಸಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಒಂದೇ ಕಲರ್ ಇದ್ರೂ ಸಾಕು ಸೈನಾ. ಹೆಂಗೆ ಬೇಕಾದ್ರೆ ಹಂಗೆ ಚೂಸ್ ಮಾಡ್ಕೋಬೋದು. ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡಿ, ಚೆನ್ನಾಗಿ ಫ್ರೈ ಮಾಡಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕಿದ್ಮೇಲೆ ರಪ ಅಂತ ಅಲ್ಲಾಡಿಸ್ತಾ ಇರಿ. ಟೊಮೊಟೊ ದೊಡ್ಡದಾದರೆ ಒಂದಿರಲಿ, ಚಿಕ್ಕದಾದರೆ 2 ಚಿಕ್ಕ ಪೀಸಾಗಿ ಕಟ್ ಮಾಡಿ ಟೊಮೊಟೊ ಹಾಕಿ ಮತ್ತೆ ಅಲ್ಲಾಡಿಸಿ. ರಪ ಅಂತ ಅಲ್ಲಾಡಿಸಿ. 5 ಲೋಟ ನೀರು ಹಾಕಿ. ಎಷ್ಟು? 5 ಲೋಟ ನೀರು ಹಾಕಿ. ನಾವು ಬಂದು ಅರ್ಧ kg ರವೆ ತೊಗೊಂಡಿದ್ದೀವಿ, ಅರ್ಧ kg ಸಾವಿಗೆ ತೊಗೊಂಡಿದ್ದೀವಿ. 5 ಲೋಟ ನೀರು ಹಾಕಿ. ಕ್ಯಾಪ್ಸಿಕಮ್ಮು ಈರುಳ್ಳಿ ಇದೆಲ್ಲ ಜಾಸ್ತಿ ಬೇಯಬಾರ್ದು. ಜಾಸ್ತಿ ಬೆಂದೋಗ್ಬಿಟ್ರೆ ಟೇಸ್ಟ್ ಚೆನ್ನಾಗಿರಲ್ಲ ಉಪ್ಪಿಟ್ಟಿಗೆ. ಒಂದು ಅರ್ಥ ಮಾಡ್ಕೊಳ್ಳಿ. ಮೀಡಿಯಮ್ಮಾಗಿ ಸ್ಲೋ ಫ್ಲೇಮಲ್ಲಿ ತರಕಾರಿನ ಫ್ರೈ ಮಾಡಿ. ಈಗ ಸ್ವಲ್ಪ ಹೈ ಫ್ಲೇಮಲ್ಲಿ ಕುದಿ ಬರಲಿ. ನೋಡಿ ಇಷ್ಟು ಮಾತ್ರ ಕುದಿ ಬಂದಮೇಲೆ ಫಸ್ಟು ಸಾವಿಗೆ ಹಾಕಿ. ಯಾಕಂದ್ರೆ ಸಾವಿಗೆ ಸ್ವಲ್ಪ ಬೇಯೋದು ಲೇಟು. ಸಾವಿಗೆ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ. ನೋಡಿ ಈ ಥರ ಸಾವಿಗೆ ಹಾಕಿದ್ಮೇಲೆ ತಿರುಗಿಸ್ತಾ ಇರಿ. ಸ್ಲೋ ಫ್ಲೇಮಲ್ಲಿ ತಿರುಗಿಸ್ತಾ ಇರಿ. ಅದೇ ಥರ ರವೆ ಹಾಕಿ ಸೈನಾ. ರವೆ ಹಾಕಿದ್ಮೇಲೆ ಸ್ಲೋ ಫ್ಲೇಮಲ್ಲಿ ಸುಮಾರಾಗಿ ಅಲ್ಲಾಡಿಸ್ತಾ ಇರಿ. ಸ್ಲೋ ಫ್ಲೇಮಲ್ಲಿ ನೋಡಿ ಈ ಥರ ರಪ ಅಂತ ಅಲ್ಲಾಡಿಸ್ತಾ ಇರಿ. ಕೈ ಬಿಡ್ದಿರ ಅಲ್ಲಾಡಿಸ್ತಾ ಇರಿ. ಸ್ಟವ್ ಬಂದು ಸ್ಲೋ ಫ್ಲೇಮಲ್ಲಿ ಸ್ವಲ್ಪ ಅಲ್ಲಾಡಿಸ್ತಾ ಇರಿ. ರಪ ಅಂತ ಅಲ್ಲಾಡಿಸ್ತಾ ಇರಿ. ಕೈ ಬಿಡ್ದಿರ ಅಲ್ಲಾಡಿಸಿ. ಕೊತ್ತಂಬರಿ ಸೊಪ್ಪು, ತುಪ್ಪ ಬೇಕಾದ್ರೆ ತುಪ್ಪ ಹಾಕ್ಕೋಬೋದು. ತುಪ್ಪ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ನೀರು ಸ್ವಲ್ಪ ಡ್ರೈ ಆಗಲಿ. ಸ್ಟವ್ ಆಫ್ ಮಾಡಿ ಕವರ್ ಹಾಕಿ ಮುಚ್ಚಿಬಿಡಿ. ಒಂದು 15 ನಿಮಿಷ ಬಿಡಿ. ರೆಡಿ ಆಯಿತು ದಮ್ ಸಾವಿಗೆ ಉಪ್ಪಿಟ್ಟು. ಒಂದು ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ, ಟೇಸ್ಟ್ಗೆ ಕಳೆದೋಗ್ತೀರಾ. ಅಷ್ಟು ಸಖತ್ತಾಗಿರುತ್ತೆ. ನೋಡಿ ನಿಧಾನವಾಗಿ ತಿರುಗಿಸ್ಕೊಳ್ಳಿ. ಸ್ಲೋವಾಗಿ ತಿರುಗಿಸ್ಕೊಂಡು ಬಿಸಿ ಉಪ್ಪಿಟ್ಟಿಗೆ ಚಟ್ನಿ ಸಾಂಬಾರ್ ಜೊತೆಲಿ ತಿಂದರೆ ಕಳೆದೋಗ್ತೀರಾ. ಬಿಸಿ ಮಾಡ್ಕೊಳ್ಳಿ, ಕುಸಿ ತಿನ್ಕೊಳ್ಳಿ, ಮಜಾ ಮಾಡಿ.